ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು IDP ಕೋಚಿಂಗ್ ಬೆಳಗಾವಿ. ಇವತ್ತಿನ ದಿನ ನಾವು SSGD 2024 ಕೇಳಿರ್ತಕ್ಕಂಥ ಹೋದ ವರ್ಷ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬಗ್ಗೆ ವಿಶ್ಲೇಷಣೆ ವಿಸ್ತೃತ ನೋಡ್ಕೊಂಬರೋಣ ಬನ್ನಿ. ಇವತ್ತಿನ ಪ್ರಶ್ನೆ ಪತ್ರಿಕೆ ಏನೈತಪ್ಪ ನೋಡು ಬರೀಲಿ. ಒಂದನೇ ಪ್ರಶ್ನೆ ಏನೈತಿ, 1919 ಪ್ರಸ್ತಾವಿತ ರೌಲೆಟ್ ಕಾಯ್ದೆ ರಾಜಕೀಯ ಕೈದಿಗಳನ್ನು ವಿಚಾರಣೆ ಇಲ್ಲದೆ ಬಂಧಿಸಲು ಅವಕಾಶ ಮಾಡಿಕೊಟ್ಟಿತು. 1919 ಒಂದು ಕಾಯ್ದೆ ಬಂದಿತ್ತು, ಯಾವ್ದ್ರದ 1919 ಮಾಂಟ್ಯಾಗೋ ಚೆಮ್ಸ್ಫೋರ್ಡ್. ಒಂದು ಕಾಯ್ದೆ ಬಂತು. ಈ ಕಾಯ್ದೆ ಮೂಲಕ ಏನಿದ್ರೆ ರಾಜಕೀಯ ಕೈದಿಗಳನ್ನು ವಿಚಾರಣೆ ಇಲ್ಲದೆ ಬಂಧಿಸುವುದು. ರಾಜಕೀಯ ಕೈದಿಗಳು ಏನ್ ಮಾಡಿದ್ರೆ ಯಾವುದೇ ವಾರೆಂಟ್ ಕೊಡಲಾರ್ದೆ ಏನ್ ಮಾಡೋದು, ಅರೆಸ್ಟ್ ಮಾಡೋದು. ಆ ಅರೆಸ್ಟ್ ನ ಎಷ್ಟು ವರ್ಷಗಳ ಕಾಲ ಮಾಡಬಹುದಿತ್ತು ಮತ್ತೆ ಕ್ವಶನ್ ಕೇಳಿದ್ರು. ಬಂಧಿಸುವ ಅವಕಾಶ ಮಾಡಿಕೊಟ್ಟಿತ್ತು ಕ್ವಶನ್. ಇದಕ್ಕೆ ಆನ್ಸರ್ ಏನಕ್ಕಂದ್ರೆ 2 ವರ್ಷಗಳ ಕಾಲ. 1919 ಮಾಂಟ್ಯಾಗೋ ಚೆಮ್ಸ್ಫೋರ್ಡ್ ಕಾಯ್ದೆ ಬಂದ್ರೆ ಕಾಯ್ದೆಗಳ ಬಗ್ಗೆ ನೋಡ್ಕೊಂಡು ಫಸ್ಟ್ ಯಾವಾಗ ಬಂದ್ರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಇದಾದ ನಂತರ ಯಾವ ಕಾಯ್ದೆ ಇಂಪಾರ್ಟೆಂಟ್ ಅಂದ್ರೆ ಸ್ನೇಹಿತರೆ, 1784ರ ಪಿಟ್ಸ್ ಕಾಯ್ದೆ. 1784ರ ಪಿಟ್ಸ್ ಕಾಯ್ದೆ. ಇದಾದ ನಂತರ 1833ರ ಚಾರ್ಟರ್ ಕಾಯ್ದೆ. ಇದಾದ ನಂತರ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ 1857ರ ಭಾರತ ಸರ್ಕಾರ ಕಾಯ್ದೆ. ಇದಾದ್ಮೇಲೆ 1909ರ ಮಾರ್ಲೆ ಮಿಂಟೋ ರಿವ್ಯೂ. 19ರ ಮಾರ್ಲೆ ಮಿಂಟೋ ಸುಧಾರಣೆ. ಇದಾದ ನಂತರ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ 1919 ಆದ್ರೆ 1919 ಮಾಂಟ್ಯಾಗೋ ಚೆಮ್ಸ್ಫೋರ್ಡ್ ಕಾಯ್ದೆ ಐತ್ರಿ. ಇದಾದ್ಮೇಲೆ 1935ರ ಭಾರತ ಸರ್ಕಾರ ಕಾಯ್ದೆ. ಇದ್ರೊಳಗೆ ಏನೇನು ಪಾಯಿಂಟ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ, ಏನ್ ಇಂಪಾರ್ಟೆಂಟ್ ಅಂದ್ರೆ 1919 ಬಗ್ಗೆ ಅಂತ ಗೊತ್ತೈತ್ರಿ ನಿಮ್ಗೆ. 1919 ಬಗ್ಗೆ ಇಂಪಾರ್ಟೆಂಟ್ ಆತ್ರಿ. 1919 ಪೂರ್ವಕ್ಕೆ ಏನಾತ್ರಿ, ರಾಜಕೀಯ ಕೈದಿಗಳನ್ನು ಯಾವ್ದು ವಿಚಾರಣೆ ಇಲ್ಲದೆ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡಬಹುದಾಗಿತ್ತು, ಯಾವ್ದು ವಾರೆಂಟ್ ಕೊಡಲಾದ. 1773ರ ಕಾಯ್ದೆ ಮೂಲಕ ಏನ್ರಿ, ಸುಪ್ರೀಂ ಕೋರ್ಟ್ ಸ್ಥಾಪನೆ ಆದ್ರಿ. ಯಾವಾಗ 1784 ಏನ್ರಿ ಸುಪ್ರೀಂ ಕೋರ್ಟ್ ಸ್ಥಾಪನೆ. 1884 ಏನ್ರಿ ಇದದ ಪಿಟ್ಸ್ ಕಾಯ್ದೆ. ಇದನ್ನ ಕೇಳ್ತಾರೆ ಡೈರೆಕ್ಟ್. 1833 ಏನೈತಂದ್ರ 1833 ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದ್ದೇನಾದ್ರಿ ಏನ್ ಮಾಡಿದ್ರಿ, ಟ್ರಾನ್ಸ್ಫರ್ ಮಾಡಿ ಏನ್ ಮಾಡೋದು, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಪೋಸ್ಟ್ ನ ಚೇಂಜ್ ಮಾಡಿದ್ರಿ. ಹೆಂಗ್ರೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದ್ದ ಪೋಸ್ಟ್ ಏನ್ ಮಾಡಿದ್ರಿ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಪೋಸ್ಟ್ ಚೇಂಜ್ ಮಾಡಿದ್ರಿ. 1858ರ ಭಾರತ ಸರ್ಕಾರ ಕಾಯ್ದೆ. ಅದಾದ್ಮೇಲೆ 1919ರ ಮಾರ್ಲೆ ಮಿಂಟೋ ಸುಧಾರಣೆ. ಅದಾದ್ಮೇಲೆ 1935ರ ಭಾರತ ಸರ್ಕಾರ ಕಾಯ್ದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡಿ ಸ್ನೇಹಿತರಲ್ಲಿ. ನೆಕ್ಸ್ಟ್ ಪ್ರಶ್ನೆ ಏನೈತೆ ಅಂದ್ರ, ಭಾರತದ ಕೊನೆಯ ಪ್ರಬಲ ಮೊಘಲ ದೊರೆ ಯಾರು? ಭಾರತದ ಕೊನೆಯ ಮೊಘಲ ದೊರೆ ಯಾರು ಅಂತ ಹೇಳಿ ಕ್ವಶನ್ ಕೇಳ ಸ್ನೇಹಿತರೆ. ಇದಕ್ಕೆ ಆನ್ಸರ್ ಏನಾಕೈತೆ ಅಂದ್ರ ಔರಂಗಜೇಬ. ಆನ್ಸರ್ ಏನಕೈತೆ ಅಂದ್ರ ಔರಂಗಜೇಬ ಆಕೈತಿ. ಆಮೇಲೆ ಅಕ್ಬರ್ನ ಕಾಲಾವಧಿ ಏನ್ರಿ, ಕಾಲಾವಧಿ ಕೇಳುವ ಸ್ನೇಹಿತರೆ ನೀವು. ಅಕ್ಬರ್ನ ಕಾಲಾವಧಿ 1556ರಿಂದ 1605 ತನಕ ಆಳ್ವಿಕೆ ಮಾಡಿದ್ರಿ. ಯಾರ್ರಿ, ಅಕ್ಬರ್. ಅದಾದ್ಮೇಲೆ ಔರಂಗಜೇಬ ಮಾಡಿದ್ರಿ 1658ರಿಂದ 1707 ತನಕ ಆಳ್ವಿಕೆ ಮಾಡಿದ್ರಿ. ಆಮೇಲೆ ಅಕ್ಬರ್ ದ್ವಿತೀಯ ಯಾವಾಗ್ರಿ 1616 ಅಲ್ರಿ 1800
1806ರಿಂದ 1837ವರೆಗೆ ಅಕ್ಬರ್ ದ್ವಿತೀಯ ಆಳ್ವಿಕೆ ಮಾಡಿದರೆ, ಶಹಜಾನ್ 1628ರಿಂದ 1658 ತನಕ ಆಳ್ವಿಕೆ ಮಾಡಿದ್ರಿ. ಇವ್ರಪ್ಪ ಶಹಜಾನ್ ಯಾರಪ್ಪ ಅಂದ್ರ ಔರಂಗಜೇಬನ ತಂದೆ ರೀ. ಶಹಜಾನ್ ಏನ್ ಮಾಡಿದ್ರಿ, ತಾಜ್ ಮಹಲ್ ನಿರ್ಮಿಸ್ಯಾನ್ರಿ. ಶಹಜಾನ್ ಏನ್ ಮಾಡಿದ್ರಿ, ತಾಜ್ ಮಹಲ್ ನಿರ್ಮಿಸ್ಯಾನ್ರಿ. ಅದಾದ್ಮೇಲೆ ಅಕ್ಬರ್ ದ್ವಿತೀಯ ಏನೇನ್ ಬಿಡ್ಬೇಕಂದ್ರ, ರಾಜಾರಾಮ್ ಮೋಹನ್ ರಾಯರಿಗೆ ರಾಜ ಎಂದು ಬಿರುದು ನೀಡಿದವರು ಯಾರಂದ್ರ ಇವ್ರ ರೀ. ರಾಜಾರಾಮ್ ಮೋಹನ್ ರಾಯರಿಗೆ ರಾಜ ಎಂದು ಬಿರುದು ನೀಡಿದವ. ರಾಜ ಎಂದು ಬಿರುದು ನೀಡಿದವ ಯಾರೇ, ಅಕ್ಬರ್ ದ್ವಿತೀಯ ರೀ. ಆಮೇಲೆ ರಾಜಾರಾಮ್ ಮೋಹನ್ ರಾಯ್ ಯಾರು ಗೊತ್ತಿಲ್ರಿ, ಬ್ರಹ್ಮ ಸಮಾಜ ಸ್ಥಾಪಕರಿ. ಬ್ರಹ್ಮ ಸಮಾಜ ಸ್ಥಾಪಕ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ ನೋಡಿ, ನೆಕ್ಸ್ಟ್ ಪ್ರಶ್ನೆ. ಮೊಘಲದರೆ ಔರಂಗಜೇಬ ಯಾವ ವರ್ಷದಲ್ಲಿ ನಿಧನರಾದರು? ಮೊಘಲದರೆ ಔರಂಗಜೇಬ ಯಾವ ವರ್ಷದಲ್ಲಿ ನಿಧನರಾದರು ಅಂತ ಕೇಳಿದ ಕ್ವಶನ್, ಇದಕ್ಕೆ ಆನ್ಸರ್ ಏನಾಕತಿ 1707. ಹೋದ ಪ್ರಶ್ನೆ ಆನ್ಸರ್ ಹೇಳಿದ್ರೆ ನಿಮ್ಗೆ ಹೆಂಗೆ ಸ್ನೇಹಿತರೆ, ಆಳ್ವಿಕೆ ಯಾವಾಗಿದ್ರೆ 1658ರಿಂದ 1707. ಅವ್ರ ಅಪ್ಪನ ಕೊಂದ್ರಿ, ಅವ್ರ ಅಪ್ಪ ಮತ್ತು ಸಹೋದರನ ಕೊಂದ್ ಏನ್ ಮಾಡಿರ್ತಾರೆ, ಆಳ್ವಿಕೆ ಬಂದಿರ್ತಾನ್ರಿ. ಇವನು ಸಮಾಜ ಎಲ್ಲ ಐತ್ರಿ, ಸಮಾಧಿ 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 ಎಲ್ಲ ಐತಂದ್ರ ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿದೆ. ನಗರದಲ್ಲಿದೆ. ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿದೆ. ಹೌದಾ. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಅಂದ್ರ, ಇವನ್ ಹೆಂಡತಿ ಯಾರೇ, ದಿಲ್ರಸ್ ಬಾನು ಬೇಗಂ. ದಿಲ್ರಸ್ ಬಾನು ಬೇಗಂ. ಈಕೆ ಹೆಸರು ಮ್ಯಾಗ್ರಿ ಬೀಬಿಕಾ ಮಕ್ಬರವನ್ನು ನಿರ್ಮಿಸ್ತಾರೆ. ಎಲ್ರ ಅಹಮದ್ ಬೀಬಿಕಾ ಮಕ್ಬರ. ಇದಕ್ಕೆ ಇನ್ನೊಂದು ಹೆಸರು ಏನೈತಂದ್ರ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಹೇಳಿ ಕರೀತಾರೆ. ಇದಕ್ಕೆಲ್ಲ ಕರೀತಾರೆ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಹೇಳಿ ಕೂಡ ಕರೀತಾರೆ ಸ್ನೇಹಿತರೆ. ದಕ್ಷಿಣ ಭಾರತದ ತಾಜ್ ಮಹಲ್. ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ. ಹೌದಾ. ಇದು ನಿರ್ಮಿಸ್ತವ್ರು ಯಾರಂದ್ರ ಇವ್ ಔರಂಗಜೇಬ ನಿರ್ಮಿಸಲ್ರಿ. ಔರಂಗಜೇಬನ ಮಗ ಆಗಿರ್ತಾನ್ರಿ, ಯಾರ್ರಿ, ಆಜಮ್ ಖಾನ್. ಇವ್ರ ಅವ್ ಯಾರಂದ್ರ ದಿಲ್ರಸ್ ಬಾನು ಬೇಗಂ. ಯಾರು ಹೆಂಡತಿ ಅಂದ್ರ ಔರಂಗಜೇಬನ ಮಗ ಯಾರ್ಯಾರ, ಆಜಮ್ ಖಾನ್. ಔರಂಗಜೇಬನ ಮಗ ಯಾರು, ಆಜಮ್ ಖಾನ್ ಏನ್ ಮಾಡ್ತಾನ್ರಿ, ಅವ್ರ ತಾಯಿ ಹೆಸರಾಗ ದಿಲ್ರಸ್ ಬಾನು ಬೇಗಂ ಹೆಸರು ಏನ್ ಮಾಡ್ತಾನ್ರಿ, ಬೀಬಿಕಾ ಮಕ್ಬರ ನಿರ್ಮಿಸ್ತಾನ್ರಿ. ಎಲ್ಲಿ ನಿರ್ಮಿಸ್ತಾನ್ರಿ, ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿ ನಿರ್ಮಿಸ್ತಾನೆ. ಹೌದಾ ಸ್ನೇಹಿತರೆ, ನಿರ್ಮಿಸಿದ. ಅದಕ್ಕೆ ಏನೈತ್ರಿ ಹೆಸರ, ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರ್ರಿ. ನಿಜವಾದ ತಾಜ್ ಮಹಲ್, ಉತ್ತರ ಭಾರತದ ತಾಜ್ ಮಹಲ್ ಯಾವ್ದ್ರಿ, ಆಗ್ರಾದೊಳಗೆ ಐತ್ರಿ. ಅದು ಪೂರ್ವ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ ಅದಕ್ಕೆ. ಹೌದಾ. ಆಮೇಲೆ ದಕ್ಷಿಣ ಭಾರತ ತಾಜ್ ಮಹಲ್ ಯಾವ್ದ್ರಿ, ಬೀಬಿಕಾ ಮಕ್ಬರ ರೀ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡಿ ಸ್ನೇಹಿತರಲ್ಲಿ. ನೆಕ್ಸ್ಟ್ ಪ್ರಶ್ನೆ ಏನೈತಪ್ಪ ಅಂದ್ರ, 1526ರಲ್ಲಿ ಪಾಣಿಪತ್ ಯುದ್ಧ ಡ್ಯಾಶ್ ನಡುವೆ ನಡೀತು. ಡ್ಯಾಶ್ ನಡುವೆ ಅಂದ್ರೆ ಯಾರ ನಡುವೆ ನಡೀತು ಕೇಳ್ರಿ. 1526ರಲ್ಲಿ ಪಾಣಿಪತ್ ಕದನ ಯಾರ ನಡುವೆ ನಡೀತು ಅಂತ ಕೇಳಿದ ಕ್ವಶನ್. ಇದಕ್ಕೆ ಆನ್ಸರ್ ಏನಕತ್ರಿ, ಬಾಬರ್ ಮತ್ತು ರಾಣಾ ಸಾಂಗ್ ನಡುವೆ ನಡೀತಾನ್ರಿ, ಇಲ್ಲ. ಅಕ್ಬರ್ ಮತ್ತು ಹೇಮು ನಡುವೆ ನಡೀತಾನ್ರಿ, ಇಲ್ಲ. ಹುಮಾಯೂನ್ ಮತ್ತು ಶೇರ್ ಖಾನ್ ನಡುವೆ ನಡೀತಾನ್ರಿ, ಇಲ್ಲ. ಯಾರ ನಡುವೆ ನಡೀತಾರ ಮತ್ತ, ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೀತ್ರಿ. ಇಬ್ರಾಹಿಂ ಲೋಧಿ ಯಾವ ಮನೆತನದ ವ್ಯಕ್ತಿ ಅದರ, ಲೋಧಿ ಸಂತತಿ. ಹೌದ್ರಿ. ಬಾಬರ್ ಗೆದ್ದವ್ರ ಯಾರಿ, ಬಾಬರ್ ಗೆಲ್ತಾನ್ರಿ. ಹೌದಾ. ಸೋತವ್ರಿ ಇಬ್ರಾಹಿಂ ಲೋಧಿ. ಹೌದಾ ಸ್ನೇಹಿತರೆ. ನೆಕ್ಸ್ಟ್ ಬಾಬರ್ನ ಯುದ್ಧಗಳು ನೋಡ್ಕೋಬಾರ ಸ್ನೇಹಿತರೆ. ಬಾಬರ್ನ ಯುದ್ಧಗಳು ಇಂಪಾರ್ಟೆಂಟ್ ಹಾಕೋ. ಬಾಬರ್ ಎಷ್ಟು ಯುದ್ಧ ಮಾಡಿದ ಭಾರತದಲ್ಲಿ, ಬಾಬರ್ನ ಯುದ್ಧಗಳು.
ಬಾಬರ್ನಿಂದ ಯಾವ್ದ್ರಿ 1600 ಅಲ್ರಿ 1526 ಯಾವ್ದ್ರಿ ಪ್ರಥಮ ಪಾಣಿಪತ್ ಫಸ್ಟ್ ಪಾಣಿಪತ್ ರೀ ಹೌದಾ. ಆಮ್ಯಾಗ ರೀ 1527 ಯಾವ್ದು ಮಾಡ್ತಾರ್ರಿ 1527 ಕಾನ್ವಾ ಕದನ ಹೌದಾ. ಇದಾದ್ಮೇಲೆ 1528 ಚಂದೇರಿ ಕದನ ಮಾಡ್ತಾನೆ ಚಂದೇರಿ ಕದನ. ಇದಾದ್ಮೇಲೆ 1529 ಗಗ್ರಾ ಕದನ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಭಾಳ ಇಂಪಾರ್ಟೆಂಟ್ ಆಗ ಸ್ನೇಹಿತರೆ. ಬಾಬರ್ನ ಯುದ್ಧಗಳನ್ನ ಕೇಳ್ತಾರೆ ಯಾವಾಗ. ಬಾಬರ್ ಎಷ್ಟು ಯುದ್ಧಗಳನ್ನ ಮಾಡ್ಯಾನ ಇಲ್ಲಿ ನೋಡ್ರಿ 1526 ಯಾವ್ದು ಮಾಡ್ಯಾನ್ರಿ ಪಾಣಿಪತ್ ಮಾಡ್ಯಾನ. 1527 ಕಾನ್ವಾ ಕದನ ಮಾಡ್ಯಾನು. 1528 ಚಂದೇರಿ ಕದನ ಮಾಡ್ಯಾನ. ಆಮೇಲೆ 1529 ಗಗ್ರಾ ಕದನವನ್ನು ಮಾಡ್ಯಾರ. ಗಗ್ರಾ ಕದನ ಮಾಡಿ ಆಮೇಲೆ ಏನ್ರಿ ಯುದ್ಧದಲ್ಲಿ ಮರಣ ಹೊಂದಂಗಿಲ್ರಿ ಹಂಗ ಮರಣ 1529 ಬಾಬರ್ ಮರಣ ಹೊಂದುತ್ತಾನೆ. ಬಾಬರ್ ಮರಣ ಹೊಂದಿದ ಹೌದಾ. ನೆಕ್ಸ್ಟ್ ಪ್ರಶ್ನೆ ನೋಡಿ ಸ್ನೇಹಿತರಲ್ಲಿ. ಆಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ಈಗ SSC GD ಆಗಲಿ SSC ಎಕ್ಸಾಮ್ ಒಳಗೆ ಪ್ರಾಚೀನ ಇತಿಹಾಸವನ್ನು ಕೇಳೋದು ಮರ್ತಾ ಬಿಟ್ಟಾರ ಅನ್ಬೋದ್ರಿ. ಪ್ರಾಚೀನ ಇತಿಹಾಸ ಪೂರ ಕ್ವಶನ್ಗಳು ಕಮ್ಮಿನ ಕೇಳ್ತಾನೆ ಸ್ನೇಹಿತರೆ. ಈಗೇನ್ರಿ ಆಧುನಿಕ ಇತಿಹಾಸ ಅಥವಾ ಮಧ್ಯ ಇತಿಹಾಸದ ಮೇಲೆ ಜಾಸ್ತಿ ಫೋಕಸ್ ಮಾಡ್ಯಾನ SSC. ಸೊ ನೀವೇನು ಮಾಡಬೇಕು, ಮಧ್ಯಯುಗದ ಇತಿಹಾಸ ಮತ್ತು ಆಧುನಿಕ ಇತಿಹಾಸ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಇತಿಹಾಸ ಓದೋರು ಅದನ್ನು ಓದ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬರೀಲಿ. ಸುಂದರ್ಬನ್ ಡೆಲ್ಟಾ ಈ ಕೆಳಗಿನ ಯಾವ ಪ್ರಾಣಿಯ ನೆಲೆಯಾಗಿದೆ? ಸುಂದರ್ಬನ್ ಡೆಲ್ಟಾ ಈ ಕೆಳಗಿನ ಯಾವ ಪ್ರಾಣಿಯ ನೆಲೆಯಾಗಿದೆ ಅಂತ ಕೇಳಿದ ಕ್ವಶನ್ ಸ್ನೇಹಿತರೆ. ನಿಮಗೆ ಏನು ಮಾಡಿದೆ ನಾನು ನ್ಯಾಷನಲ್ ಪಾರ್ಕ್ ಅಂತೇಳಿ ಒಂದು ಕಾನ್ಸೆಪ್ಟ್ ಮಾಡೇನೆ ಇದೇ ಯೂಟ್ಯೂಬ್ ಚಾನಲ್ನಾಗ. ನೋಡ್ಲಿಕ್ಕಾರ ಹೋಗಿ ನೋಡ್ರಿ. ಪೂರಾ ನ್ಯಾಷನಲ್ ಪಾರ್ಕ್ ಬಗ್ಗೆ ಕಂಪ್ಲೀಟ್ ಆಗೈತಿ ಕ್ಲಾಸ್. ಯಾವ್ಯಾವ ರಾಷ್ಟ್ರದೊಳಗೆ ಯಾವ್ಯಾವ ರಾಷ್ಟ್ರೀಯ ಉದ್ಯಾನಗಳು ಬರ್ತಾವ, ಯಾವ ರಾಷ್ಟ್ರೀಯ ಉದ್ಯಾನ ಯಾವ ಪ್ರಾಣಿ ಫೇಮಸ್ ಐತಿ ಅದೆಲ್ಲ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಅದು ಕ್ಲಾಸಿಗೆ ಹೇಳಿದ್ರೆ ಸ್ನೇಹಿತರೆ. ನೀವು ನೋಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಂಗೆ ನಿಮ್ಗೆ ಏನಾದ್ರು ಕಾನ್ಸೆಪ್ಟ್ ತಿಳಿದಿತ್ತಂದ್ರೆ ಕಮೆಂಟ್ನು ಹೊಡ್ರಿ ಅಂತೇಳಿ ಹೇಳ್ತಾ ಕಮೆಂಟ್ನು ಹೊಡ್ರಿ. ಹಂಗೆ ನೆಕ್ಸ್ಟ್ ಕ್ವಶನ್ ನೋಡೋಣ ಬರಲಿ. ಹಂಗಾರ ಸುಂದರ್ಬನ್ ಡೆಲ್ಟಾ ಕೆಳಗಿನ ಯಾವ ಪ್ರಾಣಿಯ ನೆಲೆಯಾಗಿದೆ ಅಂತ ಕೇಳಿದಕ್ಕೆ ಆನ್ಸರ್ ಏನಾಕೈತೆ ಅಂದ್ರೆ ರಾಯಲ್ ಬೆಂಗಾಲ್ ಹುಲಿ. ರಾಯಲ್ ಬೆಂಗಾಲ್ ಹುಲಿ ಯಾವ ಫೇಮಸ್ ಆಗೈತೆ ಅಂದ್ರೆ ನಮ್ಮ ಸುಂದರ್ಬನ್ ಡೆಲ್ಟಾ ಯಾವ ರಾಜ್ಯದಾಗ ಕಂಡು ಬರುತ್ತೆ ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯದಾಗ ಕಂಡು ಬರುತ್ತೆ. ರಾಯಲ್ ಬೆಂಗಾಲ್ ಟೈಗರ್ ರಾಯಲ್ ಬೆಂಗಾಲ್ ಹುಲಿಗಳು ಎಲ್ಲಿ ಕಂಡು ಬರ್ತಾವ? ಸುಂದರ್ಬನ್ ಡೆಲ್ಟಾ ಕಂಡು ಬರ್ತಾವ. ಆಮೇಲೆ ಏಷ್ಯಾಟಿಕ್ ಚಿರತೆ ಎಲ್ಲಿ ಕೇಳೋದಲ್ಲ ಸಾರಿ, ಇದು ಎದಕ್ಕೂ ಫೇಮಸ್ ಇಲ್ಲ. ಏಷ್ಯಾಟಿಕ್ ಚಿರತೆ ಯಾವ ರಾಷ್ಟ್ರೀಯ ಉದ್ಯಾನದಲ್ಲಿ ಫೇಮಸ್ ಇಲ್ಲ. ಆಮೇಲೆ ಏಷ್ಯಾಟಿಕ್ ಸಿಂಹಗಳು ಗಿರ್ ರಾಷ್ಟ್ರೀಯ ಉದ್ಯಾನವನ ಗಿರ್ ರಾಷ್ಟ್ರೀಯ ಉದ್ಯಾನವನ ಹೌದಾ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡಿಲೆ. ಆಮೇಲೆ ಇದಲ್ದ ಬೇರೆ ರಾಷ್ಟ್ರೀಯ ಉದ್ಯಾನವನ ಬೇರೆ ಫೇಮಸ್ ಅದನ್ನು ಹೇಳೋಣ ಬರಲಿ. ಯಾವುದಪ್ಪ ಅಂದ್ರೆ ಆಸಾಮ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಎಲ್ಲಿ ಫೇಮಸ್ ಐತೆ ಅಂದ್ರೆ ಒಂದು ಕೊಂಬಿನ ಗೇಂಡಾಮೃಗ. ಒಂದು ಕೊಂಬಿನ ಗೇಂಡಾಮೃಗ ಯಾವ ರಾಷ್ಟ್ರೀಯ ಉದ್ಯಾನವನ ಫೇಮಸ್ ಐತೆ ಅಂದ್ರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಫೇಮಸ್ ಐತಿ ಹೌದಾ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬರೀಲೆ. ನೆಕ್ಸ್ಟ್ ಪ್ರಶ್ನೆ ಏನೈತಪ್ಪ ಅಂದ್ರೆ ಈ ಕೆಳಗಿನ ಯಾವುದು ನೈಸರ್ಗಿಕ ನಾರು ಅಲ್ಲ? ಈ ಕೆಳಗಿನ ಹುಲಿ ಯಾವುದು ನೈಸರ್ಗಿಕ ನಾರು ಅಲ್ಲ? ಆಪ್ಷನ್ ಓದಿರ್ಲೆ. ಲೆನಿನ ಹೌದು ನೈಸರ್ಗಿಕ ನಾರು ಐತೆ. ಹತ್ತಿನ ನೈಸರ್ಗಿಕ ನಾರು, ಹಂಗ ಸೆಣಬು ನೈಸರ್ಗಿಕ ನಾರು. ಅಂದ್ರ ಆನ್ಸರ್ ಯಾವ್ದಾಗತ್ತೆ ಇದಕ್ಕ? ಅಲ್ಲ ಅಂತ ಕೇಳಿದ ಕ್ವಶನ್ ಕರೆಕ್ಟ್ ಆಗಿ ಓದ್ಬೇಕು ಮೊದಲ. ನೈಸರ್ಗಿಕ ನಾರು ಅಲ್ಲ. ಲೆನಿನ್ ಬೆಳೆಯಿಂದ ಉತ್ಪಾದನೆ ಮಾಡ್ತೀವಿ ನಾವು. ಆಮೇಲೆ ಹತ್ತಿನ ಬೆಳೆಯಿಂದ ಉತ್ಪಾದನೆ ಮಾಡ್ತೀವಿ, ಸೆಣಬು ಬೆಳೆಯಿಂದ ಉತ್ಪಾದನೆ ಮಾಡ್ತೀವಿ. ಆದ್ರ ರೆನಿನನ್ನ ನಾವು ಬೆಳೆಯಿಂದ ಉತ್ಪಾದನೆ ಮಾಡೋದಿಲ್ಲ ಸ್ನೇಹಿತರೆ. ಹಂಗಾಗಿ ಆನ್ಸರ್ ಏನಾಕತಿ ಅಂದ್ರೆ ರೆನಿನ್ ಆಕತಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ ಇಲ್ಲಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಏನೈತೆ ಅಂದ್ರೆ
ಈ ಕೆಳಗಿನ ಯಾವ ಹಸಿರುಮನೆ ಅನಿಲವು ವಾತಾವರಣದಲ್ಲಿ ಅತಿ ಹೇರಳವಾಗಿ ಕಂಡು ಬರುತ್ತದೆ? ಹೌದಾ ಕ್ವಶನ್ ಇದನ್ನ ಕೇಳ್ಯಾರ ಏನ್ರಿ? ಈ ಕೆಳಗಿನ ಯಾವ ಹಸಿರುಮನೆ ಅನಿಲವು ವಾತಾವರಣದಲ್ಲಿ ಹೇರಳವಾಗಿ ಅತಿ ಹೆಚ್ಚಾಗಿ ಕಂಡು ಬರೋ ಅನಿಲ ಯಾವುದು ಸರ್? ಹಸಿರುಮನೆ ಅನಿಲ ಯಾವುದಕ್ಕೆ ಕ್ವಶನ್ ಕೇಳಾರ. ಹಸಿರುಮನೆ ಅನಿಲ ಹೇಳ್ಬೇಕಾದ್ರೆ ನಾವು ಮೊದಲ ಹಸಿರು ಅನಿಲಗಳು ಯಾವ್ಯಾವ ಮೊದಲು ತಿಳ್ಕೊಬೇಕು. ಹಸಿರುಮನೆ ಅನಿಲಗಳು ಹಸಿರುಮನೆ ಅನಿಲಗಳು ಹಸಿರುಮನೆ ಅನಿಲಗಳು ಹಸಿರುಮನೆ ಅನಿಲಗಳು ಹಸಿರುಮನೆ ಅನಿಲಗಳು ಯಾವ್ಯಾವ್ದಾವು? ಒಂದನೇದ ಯಾವ್ದ ಇಲ್ಲಿ ಕೊಟ್ಟಾರಲ್ಲ, ಯಾವ್ದ? ನೀರಿನ ಆವಿ. ಹೌದಾ? ಎರಡನೇದು ನೋಡ್ರಿ, ಎರಡನೇದು ಕಾರ್ಬನ್ ಡೈಆಕ್ಸೈಡ್. ಏನ ಎರಡನೇದ? ಕಾರ್ಬನ್ ಡೈಆಕ್ಸೈಡ್. ಮೂರನೇದ ಮೀಥೇನ್. ಹೌದಾ? ನಾಲ್ಕನೇದೇನ? ನೈಟ್ರಸ್ ಆಕ್ಸೈಡ್. ನಾಲ್ಕನೇದ ನೈಟ್ರಸ್ ಆಕ್ಸೈಡ್. ಐದನೇದ ಸಲ್ಫರ್ ಆಕ್ಸೈಡ್. ಸಲ್ಫರ್ ಆಕ್ಸೈಡ್ಸ್. ಹೌದಾ ಸ್ನೇಹಿತರೆ? ಇದಾದ್ಮೇಲೆ ಇಂಪಾರ್ಟೆಂಟ್ ಯಾವ್ದ? ಆರನೇದು CFCs ಆರ್ HFCs. CFCs ಅಂದ್ರ ಕ್ಲೋರೋಫ್ಲೋರೋಕಾರ್ಬನ್ಸ್. ಕ್ಲೋರೋಫ್ಲೋರೋಕಾರ್ಬನ್. ಹೌದಾ? ಕ್ಲೋರೋಫ್ಲೋರೋಕಾರ್ಬನ್ ಇದ್ರ ಫುಲ್ ಫಾರ್ಮ್ ಕೇಳ್ಯಾರ ಸ್ನೇಹಿತರೆ ಎಕ್ಸಾಮ್ ನಲ್ಲಿ. ಅದನ್ನ ನೆನ್ಪಿಟ್ಕೋಬೇಕು ನೀವು. CFCs ಅಂದ್ರೆ ಏನ? ಕ್ಲೋರೋಫ್ಲೋರೋಕಾರ್ಬನ್ಸ್. ಹೌದಾ ಸ್ನೇಹಿತರೆ? ಇದ್ರಲ್ಲಿ ಹಂಗಾರೆ ಕ್ವಶನ್ ಆನ್ಸರ್ ಯಾವ್ದಕ್ಕತಿ? ಈ ಕೆಳಗೆ ಯಾವ ಹಸಿರುಮನೆ ಅನಿಲವು ವಾತಾವರಣದಲ್ಲಿ ಅತಿ ಹೇರಳವಾಗಿ ಕಂಡು ಬರುತ್ತೆ? ಆನ್ಸರ್ ಕ್ವಶನ್ ಕೇಳಿದ್ರೆ ಇದಕ್ಕೆ ಆನ್ಸರ್ ಏನಾಕತಿ ಅಂದ್ರ ನೀರಿನ ಆವಿ. ಹ್ಯೂಮಿಡಿಟಿ. ಏನ? ನೀರಿನ ಆವಿ. ಸರಿಯಾದ ಉತ್ತರ ಯಾವ್ದಕ್ಕತಿ? ಹ್ಯೂಮಿಡಿಟಿ, ನೀರಿನ ಆವಿ. ಹೌದಾ ಸ್ನೇಹಿತರೆ? ಆಮೇಲೆ ಅತಿ ಹೆಚ್ಚಾಗಿ ಕಂಡು ಬರೋದು ನೀರಿನ ಆವಿ ಗೊತ್ತತ್ರಿ. ಹಸಿರುಮನೆ ಅನಿಲಗಳು ಯಾವ ಗೊತ್ತತ್ರಿ? ಯಾವ ನೋಡ್ರಿ ಇನ್ನೊಂದ್ಸರಿ? ನೀರಿನ ಆವಿ. ಒಂದು ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಸಲ್ಫರ್ ಆಕ್ಸೈಡ್. ಆಮೇಲೆ ಇಂಪಾರ್ಟೆಂಟ್ CFCs. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬರ್ರಿ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನೈತಿ? ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಏನ್ ಕೇಳ್ಯಾರಿ? ಎಷ್ಟು ಸದಸ್ಯರ ಸಂಸ್ಥೆ ಕೇಳ್ಯಾರ ಕ್ವಶನ್. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಎಷ್ಟು ಜನರ ಸದಸ್ಯರ ಸಂಸ್ಥೆ ಕ್ವಶನ್ ಕೇಳಿದಕ್ಕೆ ಆನ್ಸರ್ ಏನಾಕತಿ ಅಂದ್ರ ಏಕ ಸದಸ್ಯರ ಸಂಸ್ಥೆ. ಹೌದಾ ಸ್ನೇಹಿತರೆ? ಆಮೇಲೆ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಇದು ಯಾವ ವಿಧಿ ಒಳಗಡೆ ಬರುತ್ತೆ ಅಂದ್ರೆ 148ರಿಂದ 151ನೇ ವಿಧಿ ಒಳಗೆ ಯಾರು ಬರ್ತಾರಂದ್ರ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ವಿಧಿಗಳು ಬರ್ತಾವ. ಆಮೇಲೆ ಕಂಟ್ರೋಲರ್ ಆಡಿಟರ್ ಜನರಲ್ ಬಗ್ಗೆ ಹೇಳೋ ವಿಧಿ ಯಾವ್ದಂದ್ರ 148ನೇ ವಿಧಿ. ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಬಗ್ಗೆ ಹೇಳುವ ವಿಧಿ ಯಾವ್ದತಿ ಕೇರ? 148ನೇ ವಿಧಿ. ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಬಗ್ಗೆ ಹೇಳುವ ವಿಧಿಗಳು ಯಾವತ್ತೆ ಕೇರ್ ಅಂದ್ರ 148 151 ಸ್ನೇಹಿತರೆ. ಆಮೇಲೆ ಇನ್ನೊಂದು ಬರುತ್ತೆ ಚುನಾವಣಾ ಆಯೋಗ. ಭಾರತದ ಚುನಾವಣಾ ಆಯೋಗ. ಭಾರತ ಚುನಾವಣಾ ಆಯೋಗ. ಸ್ನೇಹಿತರೆ, ಭಾರತ ಚುನಾವಣಾ ಆಯೋಗ ಎಷ್ಟು ಸದಸ್ಯರ ಸಂಖ್ಯೆ ಅಂತ ಕೇಳ್ಬೋದು ನಿಮ್ಗ? 3 ಸದಸ್ಯರ ಸಂಸ್ಥೆ. 3 ಸದಸ್ಯರ ಸಂಸ್ಥೆ. ಹೌದಾ? 3 ಸದಸ್ಯರ ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಮಾಡಿರುತ್ತೆ ಕೇಳ್ಬೋದು ನಿಮ್ಗ. ಭಾರತ ಚುನಾವಣಾ ಆಯೋಗವನ್ನು 3 ಸದಸ್ಯರ ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಮಾಡಿರುತ್ತೆ ಅಂದ್ರೆ 1993ರಲ್ಲಿ 3 ಸದಸ್ಯರ ಸಂಸ್ಥೆಯನ್ನಾಗಿ ಮಾಡಿದರು. ಯಾವಾಗ್ರಿ? 1993ರಿಂದ ರೀ. ನೀವು ಕ್ವಶನ್ ಕೇಳ್ಬೋದು, ಯಾವ ವರ್ಷದಿಂದ ಭಾರತ ಚುನಾವಣಾ ಆಯೋಗದಲ್ಲಿ 3 ಸದಸ್ಯರ ಸಂಸ್ಥೆಯನ್ನು ಮಾಡಲಾಯಿತು ಅಂತ ಕ್ವಶನ್ ಕೇಳ್ಬೋದು ನಿಮ್ಗೆ. ಅದಕ್ಕೆ ಆನ್ಸರ್ ಏನಾಕೈತೆ ಅಂದ್ರೆ 1993 ಆಕೈತಿ ಸ್ನೇಹಿತರೆ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬರ್ರಿ ಇಲ್ಲಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಾಕ್ಟರ್ ನ್ಯಾಯಮೂರ್ತಿ ಧನಂಜಯ್ ಯಶವಂತ್ ಚಂದ್ರಚೂಡ್ ಅವರನ್ನು ಎಷ್ಟನೇ ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ನೇಮಿಸಿದರು? ಪ್ರಸ್ತುತವಾಗಿ 52ನೇ ನ್ಯಾಯಮೂರ್ತಿ ಅದ ಸ್ನೇಹಿತರೆ. ಇವ್ರೇನ್ ಕೇಳಿದ್ರೆ ಯಾರೇ DY ಚಂದ್ರಚೂಡ್ ಅವರು ಎಷ್ಟನೇ CJI ಅಂದ್ರ
ನ್ಯಾಯಮೂರ್ತಿ ಡಾಕ್ಟರ್ ನ್ಯಾಯಮೂರ್ತಿ ಎಷ್ಟನೇ ಭಾರತದ ಮುಖ್ಯ ನ್ಯಾಯಮೂರ್ತಿ ಎಷ್ಟನೇ ಮುಖ್ಯ ನ್ಯಾಯಮೂರ್ತಿಯನ್ನ ಕಾರ್ಯನಿರ್ವಹಿಸಿದಂತೆ ಯಾರೇ ಯಶವಂತ್ ಚಂದ್ರಚೂಡ್ ಅವರು ಡಾಕ್ಟರ್ ಡಿ ವೈ ಚಂದ್ರಚೂಡ್ ಅಂತ ಕರೀತಾರೆ ಇವರಿಗೆ. ಡಿ ವೈ ಚಂದ್ರಚೂಡ್ ಅವರು ಎಷ್ಟನೇ ಮುಖ್ಯ ನ್ಯಾಯಮೂರ್ತಿ ಕೆಲಸ ಮಾಡಿದ್ರತೆ ಕ್ವಶನ್ ಕೇಳಿದಕ್ಕೆ ಆನ್ಸರ್ ಏನಕ್ಕಂದ್ರ 50ನೇದಾಕತಿ. ಹೌದಾ ಸ್ನೇಹಿತರೆ? 51ನೇದವ್ರು ಯಾರಂದ್ರ 51ನೇ ಪ್ರಸ್ತುತ 52 ನಡೆಯತ್ತವ್ರು. 51ನೇದವ್ರು ಯಾರಂದ್ರ 51ನೇದವ್ರು ಸಂಜೀವ್ ಖನ್ನಾ. ಸಂಜೀವ್ ಖನ್ನಾ ಸಂಜೀವ್ ಖನ್ನಾ ಸ್ನೇಹಿತರೆ. 52ನೇದವರು 52ನೇದವ್ರು ಯಾರಂತೇಳಿ ನೀವು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬರ್ರಿಲಿ. ನೆಕ್ಸ್ಟ್ ಪ್ರಶ್ನೆ ಏನೈತಿ? ಭಾರತ ಸಂವಿಧಾನದ ಪೀಠಿಕೆಯಾಗಿ ಅಳವಡಿಸಲಾದ ಉದ್ದೇಶ ನಿರ್ಣಯವನ್ನು ಯಾರು ಮಂಡಿಸಿದರು? ಕ್ವಶನ್ ಕೇಳೋರು ಉದ್ದೇಶ ನಿರ್ಣಯವನ್ನು ಯಾರು ಮಂಡಿಸಿದರು? ಉದ್ದೇಶ ನಿರ್ಣಯವನ್ನು ಯಾರು ಮಂಡಿಸಿದರು ಅಂತ ಕೇಳ್ಯಾರಿ. ಉದ್ದೇಶ ನಿರ್ಣಯ ಯಾರು ಮಂಡಿಸಿದ್ರು ಅಂದ್ರ ಜವಾಹರ್ಲಾಲ್ ನೆಹರು ಅವ್ರು ಮಂಡಿಸಿರ್ತಾರೆ. ಎಲ್ಲಿ ಮಂಡಿಸಿದ್ರು ಅಂದ್ರ ಸಂವಿಧಾನದ ಸಭೆಯಲ್ಲಿ. ಸಂವಿಧಾನ ಸಭೆ ಯಾವ ವರ್ಷದ ಪ್ರಾರಂಭ ಆಗ್ತಂದ್ರೆ 1946 ಪ್ರಾರಂಭ ಆಗೈತಿ. 1946 ಏನ್ ಪ್ರಾರಂಭ ಆಗೈತಿ? ಸಂವಿಧಾನ ಸಭೆ ಪ್ರಾರಂಭ ಆಗೈತಿ. ಹೌದಾ ಸ್ನೇಹಿತರೆ? ಆಮೇಲೆ ರಾಜೇಂದ್ರ ಪ್ರಸಾದ್ ಕೊಟ್ಟಾರ ನೋಡ್ರಿ. ರಾಜೇಂದ್ರ ಪ್ರಸಾದ್ ಅವ್ರು ಏನ್ರಿ ಭಾರತದ ಪ್ರಥಮ ರಾಷ್ಟ್ರಪತಿ. ಹೌದಾ? ಇವ್ರು ಯಾವ ರಾಜ್ಯದವ್ರು ಅಂದ್ರ ಬಿಹಾರದವರು. ಕ್ವಶನ್ ಇದನ್ನು ಕೇಳ್ಯಾರ ನಿಮ್ಗೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರು ಯಾವ ರಾಜ್ಯದವ್ರು ಅಂತೇಳಿ ಕ್ವಶನ್ ಕೇಳ್ಯಾರ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಬಿಹಾರ ರಾಜ್ಯದವ್ರಿ. ಭಾರತ ಪ್ರಥಮ ರಾಷ್ಟ್ರಪತಿ ರೀ. ಜೆ ಬಿ ಕೃಪಲಾನಿ ಏನ್ರಿ ಇವರ INC ಅಂದ್ರೆ ಏನ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕೊನೆಯ ಅಧ್ಯಕ್ಷ ಯಾರ್ರಿ? ಕೊನೆಯ ಅಧ್ಯಕ್ಷ ಯಾರಂದ್ರ ಜೆ ಬಿ ಕೃಪಲಾನಿ. ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಏನ್ರಿ? ಸಂವಿಧಾನದ ಶಿಲ್ಪಿ. ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಹೌದಾ ಸ್ನೇಹಿತರೆ? ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಪ್ರಥಮ ಕಾನೂನು ಮಂತ್ರಿನೂ ಹೋದ್ರಿ. ಹೌದಾ ಸ್ನೇಹಿತರೆ? ಇವೆಲ್ಲ ಪಾಯಿಂಟ್ ಇವ್ರ ಬಗ್ಗೆ ಇಂಪಾರ್ಟೆಂಟ್ ಆಕಾವು. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನೈತಂದ್ರ ಭಾರತ ಸಂವಿಧಾನ ಯಾವ ಭಾಗ ಮೂಲಭೂತ ಕರ್ತವ್ಯಗಳನ್ನು ಪ್ರತಿಬಿಂಬಿಸುತ್ತದೆ? ಭಾರತ ಸಂವಿಧಾನದ ಯಾವ ಭಾಗವು ಮೂಲಭೂತ ಕರ್ತವ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಅಂತ ಕ್ವಶನ್ ಕೇಳಾರ. ಇದಕ್ಕೆ ಆನ್ಸರ್ ಏನಾಕೈತಿ ಅಂದ್ರ ಭಾಗ 4A. ನೀವು ಹೋದ ಕ್ಲಾಸಲ್ಲೆಲ್ಲ ಏನು ಸ್ನೇಹಿತರೆ, ನೀವು ಹಿಂದಿನ ಕ್ಲಾಸ್ಗಳು ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬರ್ತು ಬರ್ರಿ. ಯಾಕಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಇರ್ತಾವು. ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಭಾಳ ಇಂಪಾರ್ಟೆಂಟಾ. ಯಾವಾಗ ಒಂದು ಪದೇ ನೋಡ್ತಾ ಇರೋದ್ರೆ ಏನಾಕತಿ ನಿಮ್ಗೆ ಮರೆಯೋ ಸಾಧ್ಯತೆ ಕಮ್ಮಿ ಇರ್ತೈತಿ. ಬರೇ ನೋಡ್ಲಾರ್ದು ಒಂದ್ಸರಿ ನೋಡಿ ಸುಮ್ಮನೆ ಎಲ್ಲರೂ ಹೋಗೋದು ಬಿಟ್ಟಿರ್ತಿ ಮೊಬೈಲ್ ಹಂಗೆ ವಾಪಸ್ ನೋಡ್ಲಿಕ್ಕೆ ನಿಮ್ಗೆ ಏನು ನೆನಪಾಗಿಲ್ಲ. ಅವ್ನು ಬರ್ದಿಟ್ಕೋತ ಬರ್ಲಿಕ್ಕಾರ ಒಂದ್ ಕಡೆ ಸ್ಟೋರ್ ಮಾಡಿ ಬರ್ದಿಟ್ಕೊಂಡ್ರೆ ಕರೆಕ್ಟಾಗಿ ಓದಕ್ಕೆ ಒಂದ್ಸರಿ ಪದೇ ಓದಿದ್ರೆ ಏನಾಕತಿ ತಲೆಯಲ್ಲಿ ಯಾವಾಗ ಉಳಿತಾ ಇರ್ತದೆ ಸ್ನೇಹಿತರೆ. ಹೌದಾ? ಭಾಗ 4A. ಹೌದಾ ಸ್ನೇಹಿತರೆ? ಭಾಗ 10 ಕೊಟ್ಟಾರಲ್ಲ. ಭಾಗ 10 ಏನ್ರಿ? ಭಾಗ 10 ಏನಪ್ಪಾ ಅಂದ್ರ ಭಾಗ 10 ಬುಡಕಟ್ಟು ಮತ್ತು ಪರಿಶಿಷ್ಟ ಜಾತಿ ಪ್ರದೇಶಗಳು. ಭಾಗ 10 ಏನ್ ಸ್ನೇಹಿತರೆ? ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಪ್ರದೇಶಗಳು. ಆಮೇಲೆ ಭಾಗ 12 ಏನಪ್ಪಾ ಅಂದ್ರ ಆಸ್ತಿ ಒಪ್ಪಂದ ಬಗ್ಗೆ ಹೇಳೋದು. ವಿಧಿ ಯಾವ್ದಂದ್ರ ಭಾಗ 12. ವಿಧಿ ಅಲ್ಲ, ಸಾರಿ, ಭಾಗ ಯಾವ್ದಂದ್ರ ಭಾಗ 12. ಹೌದಾ ಸ್ನೇಹಿತರೆ? ಭಾಗ 4 ಅಂತ ಆಯ್ತು. ಭಾಗ 9B. ಭಾಗ 9B ಏನ? ಭಾಗ 9B ಮೊದಲ ಭಾಗ 9 ಏನ್ ಹೇಳ್ತೈತಿ? ಭಾಗ 9 ಏನ್ ಹೇಳ್ತೈತಿ ಅಂದ್ರ ಪಂಚಾಯತಿ ರಾಜ್ಯ.
ಏನ್ರ ಭಾಗ 9 ಏನು ಪಂಚಾಯತ್ ರಾಜ್ಯ. ಹೌದಾ. ಭಾಗ 9 ಏನ್ ಹೇಳ್ತೈತಿ, ಭಾಗ 9 ಏನ್ ಹೇಳ್ತೈತಿ ಅಂದ್ರ ಮುನ್ಸಿಪಾಲಿಟಿಗಳ ಬಗ್ಗೆ ಐತಿ. ಮುನ್ಸಿಪಾಲಿಟೀಸ್ ಬಗ್ಗೆ ಹೇಳ್ತೈತಿ. ಹೌದಾ. ಭಾಗ 9 ಬಿ ಇದೇನ್ ಹೇಳ್ತಂದ್ರ ಭಾಗ 9 ಬಿ ಕೋಆಪರೇಟಿವ್ ಸೊಸೈಟೀಸ್ ಅಂದ್ರ ಸಹಕಾರಿ ಸಂಘಗಳು. ಸಹಕಾರಿ ಸಂಘಗಳ ಬಗ್ಗೆ ಯಾವ್ದು ಹೇಳ್ತೈತಿಪ್ಪ ಅಂದ್ರ ಭಾಗ 9 ಬಿ ಹೇಳ್ತೈತಿ ಸ್ನೇಹಿತರೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬರೀಲೆ. ನೆಕ್ಸ್ಟ್ ಪ್ರಶ್ನೆ, ಭಾರತ ಜನಗಣತಿಯನ್ನು ಪ್ರತಿ ಡ್ಯಾಶ್ ವರ್ಷಕ್ಕೊಮ್ಮೆ ನಿಯಮಿತವಾಗಿ ನಡೆಸಲಾಗುತ್ತದೆ. ಕ್ವಶನ್ ಎಷ್ಟು ಈಸಿ ಕೇಳ್ಯಾರ ನೋಡಿ ಸ್ನೇಹಿತರೆ. ಕರೆಕ್ಟಾಗಿ ಸೆನ್ಸಸ್ ಜನಗಣತಿ ಎಷ್ಟು ವರ್ಷಕ್ಕೊಮ್ಮೆ ನಡೆಸ್ತಾರೆ ಕ್ವಶನ್ ಕೇಳ್ಯಾರಿ. ಜನಗಣತಿ ಯೂಸಲಿ ಎಷ್ಟು ವರ್ಷಕ್ಕೊಂದ್ಸರಿ ನಡೀತಾರೆ, 10 ವರ್ಷಕ್ಕೊಂದ್ಸರಿ ನಡೀತಾರೆ. ನೀವು ಕೇಳ್ಬೋದು ಸರ 2011 ನಡೆಸ್ಯಾರಿ, 2020 ನಡೆಸ್ಬೇಕಿತ್ತು, ಏನಾರು ನಡೆಸಿಲ್ಲ ಅಂತೇಳಿ. ಸರ್ಕಾರ ಯಾವಾಗ ನಿರ್ಧರಿಸ್ತಾವ ಅವರು ಏನ್ ಮಾಡ್ತಾರೋ ಜನಗಣತಿಯನ್ನು ಪ್ರಾರಂಭ ಮಾಡ್ತಾರೋ. ಹೌದಾ ಸ್ನೇಹಿತರೆ. ಇಲ್ಲಿ ಕ್ವಶನ್ ಏನ್ ಕೇಳೋರು, ಭಾರತದ ಜನಗಣತಿಯನ್ನು ಪ್ರತಿ ಡ್ಯಾಶ್ ವರ್ಷಕ್ಕೊಮ್ಮೆ ನಿಯಮಿತವಾಗಿ ನಡೆಸಲಾಗುತ್ತದೆ ಅಂತ ಕೇಳಿ ಕ್ವಶನ್ ಕೇಳ್ಯಾರ. ಇದಕ್ಕೆ ಆನ್ಸರ್ ಏನಾಗತ್ತಂದ್ರ 10 ವರ್ಷಕ್ಕೆ ಒಂದ್ಸರಿ ಏನ್ ಮಾಡ್ತಾರೋ 10 ವರ್ಷಕ್ಕೊಂದ್ಸರಿ ಪ್ರತಿ ಜನಗಣತಿಯನ್ನ ಮಾಡ್ತಾರ. ಆಮೇಲೆ ಜನಗಣತಿ ಬಗ್ಗೆ ಅಂದ್ರ ಒಂದ ಇಂಪಾರ್ಟೆಂಟ್ ಪಾಯಿಂಟ್ ಏನಾಕೈತೆ ಅಂದ್ರ 1972 ಅಲ್ಲ ಸ್ನೇಹಿತರೆ, 1872 ಯಾರೇ ಆಗ ವೈಸ್ರಾಯ್ ಯಾರಿಗಿರ್ತಾರೆ, ವೈಸ್ರಾಯ್ ಅಲ್ಲ ಗವರ್ನರ್ ಯಾರಿರ್ತಾರೆ ಅಂದ್ರೆ ವೈಸ್ರಾಯ್ ಇರ್ತಾರೆ. ವೈಸ್ರಾಯ್ ಯಾರು ಇರ್ತಾರೆ ಆಗ, ಮಿಯೋ ಇರ್ತಾರೆ. ಮಿಯೋ ಏನ್ ಮಾಡ್ತಾನ್ರಿ, ಭಾರತದಲ್ಲಿ ಪ್ರಥಮ ಬಾರಿ ಜನಗಣತಿಯನ್ನು ಪ್ರಾರಂಭ ಮಾಡ್ತಾರೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭ. ಹೌದಾ. ಇದು ಸಕ್ಸಸ್ಫುಲ್ ಆಗಿರಂಗಿಲ್ರಿ. ಇದು ಪೂರ ಎಲ್ಲಾರನು ಊರಲ್ಲಿರೋ ಜನಗಣತಿ ಎಲ್ಲಾ ಕೌಂಟ್ ಮಾಡಕ್ ಆಗಿರಂಗಿಲ್ರಿ ಇವ್ರಿಗೆ. ಹಂಗಾರೆ ಸಕ್ಸಸ್ಫುಲ್ ಜನಗಣತಿ ಯಾವಾಗ ಆತು ಅಂದ್ರ 1881 ಆತು. ಯಾರ ಸಮಯ ಅಂದ್ರೆ ಅವಾಗ ವಯಸ್ಸರ ಯಾರು ಇರ್ತಾರಂದ್ರ ರಿಪ್ಪನ್ ಇರ್ತಾನ್ರಿ. ಯಾರು ರಿಪ್ಪನ್ ಸಮಯದಲ್ಲಿ ಏನಾಗತ್ತೆ, ಸಂಪೂರ್ಣವಾದ ಭಾರತದಲ್ಲಿ ಸಂಪೂರ್ಣವಾದ ಜನಗಣತಿ ನಡೆಯಿತು. ಭಾರತದಲ್ಲಿ ಸಂಪೂರ್ಣವಾದ ಜನಗಣತಿ ಯಾವಾಗ ನಡೀತಿರಿ, 1881 ನಡೀತಿರಿ. ಹಂಗಾರ ಜನಗಣತಿ ಪ್ರಾರಂಭ ಆಗಿದವಾಗ 1872 ಪ್ರಾರಂಭ ಮಾಡಿದವ್ರು ಯಾರು, ಮಿಯೋ ಮಾಡಿದಾರ. ಆಮೇಲೆ ಸಕ್ಸಸ್ಫುಲ್ ಆಗಿ ಜನಗಣತಿ ಮಾಡಿದವ್ರು ಯಾರಂದ್ರ ರಿಪ್ಪನ್ ಮಾಡಿರ್ತಾನ್ರಿ. ಹೌದಾ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬರೀಲೆ. ನೆಕ್ಸ್ಟ್ ಪ್ರಶ್ನೆ ಏನಿತ್ತು, 2011 ಜನಗಣತಿಯ ಪ್ರಕಾರ ಮಕ್ಕಳ ಲಿಂಗಾನುಪಾತ ಪ್ರತಿ 1000 ಪುರುಷರಿಗೆ ಡ್ಯಾಶ್ ಮಹಿಳೆಯರಿಗೆ ಅಂದ್ರ ಪ್ರತಿ 1000 ಪುರುಷರಿಗೆ ಎಷ್ಟು ಲಿಂಗಾನುಪಾತ ಐತಿ, ಮಹಿಳೆಯರು ಕಂಪೇರ್ ಮಾಡ್ರ ಕ್ವಶನ್ ಕೇಳಿದ್ರೆ ಇದಕ್ಕೆ ಆನ್ಸರ್ ಏನಾಕೈತಿ ಅಂದ್ರೆ 919 ಮಕ್ಕಳ ಲಿಂಗಾನುಪಾತ ಐತಿ ಸ್ನೇಹಿತರೆ. ಏನ್ರಿ, ಮಕ್ಕಳ ಲಿಂಗಾನುಪಾತ. ಆಮೇಲೆ ಜನಗಣತಿ ಅಂದ್ಮ್ಯಾಗ ನಿಮ್ಗೆ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಜನಗಣತಿ ಅಂದ್ಮ್ಯಾಗ ಸಾಕ್ಷರತೆ ಬಗ್ಗೆ ನೆನ್ಪಿಟ್ಕೋಬೇಕು. ಸಾಕ್ಷರತೆ ಭಾರತದ ಪ್ರಸ್ತುತ ಸಾಕ್ಷರತೆ ಇರುತ್ತೆ. ಭಾರತದ ಸಾಕ್ಷರತೆ 74.04% ಐತಿ. ಏನ್ರಿ, ಭಾರತದ ಪ್ರಸ್ತುತ ಸಾಕ್ಷರತೆ ಎಷ್ಟೈತಿ ಅಂದ್ರೆ 74.04% ಐತ್ರಿ. ಅದ್ರೊಳಗ ಮಹಿಳೆಯರದು ಎಷ್ಟೈತಿ ಮೊದಲೇನ್ರಿ, ಪುರುಷರದು ಎಷ್ಟೈತಿ ಅಂದ್ರ 82.14% ಐತಿ. ಆಮೇಲೆ ಮಹಿಳೆಯರದು ಎಷ್ಟೈತಿ ಅಂದ್ರ 65.46%. ಯಾವ್ದ್ರಿ, ಮಹಿಳೆಯರದು ಎಷ್ಟೈತಿ 65.46% ಐತ್ರಿ. ಆಮೇಲೆ ಸಾಕ್ಷರತೆ ಪ್ರಮಾಣ ಪುರುಷರದು ಎಷ್ಟೈತಿ 82.14. ಟೋಟಲ್ ಭಾರತದ ಎಷ್ಟೈತಿ ಅಂದ್ರ 74.04% ಐತಿ ಸ್ನೇಹಿತರೆ. ಇದಾದ್ಮ್ಯಾಗ ಇನ್ನೊಂದು ಪಾಯಿಂಟ್ ಏನೇನು ಬಿಡಬೇಕು, ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ರಾಜ್ಯ ಯಾವ್ದಂದ್ರ ಕೇರಳ. ಹೌದಾ. ಅತಿ ಕಡಿಮೆ ಯಾವ್ದಂದ್ರ ಸಾಕ್ಷರತೆ ಹೊಂದಿದ ರಾಜ್ಯ ಯಾವ್ದಂದ್ರ ಬಿಹಾರ.
ಬಿಹಾರ. ಹೌದಾ ಸ್ನೇಹಿತರೆ? ಆಮೇಲೆ ಇದ್ರೊಳಗೆ ಏನು ಇಂಪಾರ್ಟೆಂಟ್ ಅಂದ್ರೆ ಮತ್ತೆ ಹಾಂ, ಮಕ್ಕಳ ಲಿಂಗಾನುಪಾತ ಆತರಿಲ್ಲ. ಆಮೇಲೆ ಪುರುಷ ಮತ್ತು ಮಹಿಳೆಯರ ಲಿಂಗಾನುಪಾತ ಎಷ್ಟೈತಿ ಭಾರತದಲ್ಲಿ ಅಂದ್ರೆ ಪುರುಷ ಮತ್ತು ಮಹಿಳೆಯರು ಎಷ್ಟೈತಿ ಅಂದ್ರೆ ಪ್ರತಿ 1000 ಪುರುಷರಿಗೆ 940 ಮಹಿಳೆಯರು ಇರ್ತಾರೆ. ಎಷ್ಟ್ರಿ? ಪ್ರತಿ 1000 ಪುರುಷರಿಗೆ 940 ಮಹಿಳೆಯರದ. ಹೌದಾ ಸ್ನೇಹಿತರು? ಪ್ರತಿ 1000 ಪುರುಷರಿಗೆ 900 ಮಹಿಳೆಯರಿದ್ದಾರೆ. ಆಮೇಲೆ ಸಾಕ್ಷರತೆ, ಆಮೇಲೆ ಸಾಕ್ಷರತೆ ಏನ್ರಿ? ಸಾಂದ್ರತೆ. ಸಾಂದ್ರತೆ ಸಾಕ್ಷರತೆ ಅಲ್ಲ, ಭಾರತದಲ್ಲಿ ಒಟ್ಟು ಸಾಂದ್ರತೆ ಅಂದ್ರೆ ಡೆನ್ಸಿಟಿ ಎಷ್ಟೈತಿ? ಡೆನ್ಸಿಟಿ ಸಾಂದ್ರತೆ. ಸಾಂದ್ರತೆ ಅತಿ ಹೆಚ್ಚು ಹೊಂದಿರುವ ರಾಜ್ಯ ಯಾವ್ದಂದ್ರ ಬಿಹಾರ. ಹೌದಾ? ಬಿಹಾರ. ಎಷ್ಟ್ರಿ? 1102. 1102 ಏನ್ರಿ? 1102 ಪರ್ ಸ್ಕ್ವೇರ್ ಕಿಲೋಮೀಟರ್. ಏನ್ರಿ? ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ 1102 ಪುರುಷ ಏನ್ರಿ ಜನ ವಾಸಿಸ್ತಾರೆ. ಎಲ್ರಿ? ಬಿಹಾರದೊಳಗೆ. ಎಲ್ರಿ? ಬಿಹಾರದೊಳಗೆ. ಹೌದಾ ಸ್ನೇಹಿತರೆ? ಆಮೇಲೆ ಕೇಂದ್ರಾಡಳಿತ ಪ್ರದೇಶ ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವ್ದಂದ್ರ ಕೇಂದ್ರಾಡಳಿತ ಪ್ರದೇಶ ಯಾವ್ದಂದ್ರ ದೆಹಲಿ. ದೆಹಲಿ. ಅಲ್ಲಿ ಎಷ್ಟಾವ್ರಿ? 11,320 ಜನ. ಇದಕ್ಕೆ ಪರ್ ಸ್ಕ್ವೇರ್ ಕಿಲೋಮೀಟರ್. ಹೌದಾ ಸ್ನೇಹಿತರೆ? ದೆಹಲಿ ಒಳಗೆ ಎಷ್ಟಿದ್ದಾರೆ? 11,320 ಜನ ಪರ್ ಸ್ಕ್ವೇರ್ ಕಿಲೋಮೀಟರ್ ಅದಾರ. ಬಿಹಾರದೊಳಗ 1102 ಪರ್ ಸ್ಕ್ವೇರ್ ಕಿಲೋಮೀಟರ್ ಅದಾರ. ಅತಿ ಕಡಿಮೆ ರೀ ಸಾಂದ್ರತೆ ಹೊಂದಿರುವ ರಾಜ್ಯ ಯಾವ್ದಂದ್ರ ರಾಜ್ಯ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶ. ಹೌದಾ ಸ್ನೇಹಿತರೆ? ಅರುಣಾಚಲ ಪ್ರದೇಶ ಎಷ್ಟ್ರಿ? 17 ಜನ ರೀ. ಬರೀ 17 ಜನ ಪರ್ ಸ್ಕ್ವೇರ್ ಕಿಲೋಮೀಟರ್. ಪರ್ ಸ್ಕ್ವೇರ್ ಕಿಲೋಮೀಟರ್. ಪರ್ ಸ್ಕ್ವೇರ್ ಕಿಲೋಮೀಟರ್ 17 ಜನ ಪರ್ ಸ್ಕ್ವೇರ್ ಕಿಲೋಮೀಟರ್ ಅದಾರೆ. ಹೌದಾ ಸ್ನೇಹಿತರೆ? ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬರೀಲಿ. ವಾತಾವರಣದಲ್ಲಿ ಆಮ್ಲಜನಕ ಶೇಕಡಾವಾರು ಎಷ್ಟು? ವಾತಾವರಣದಲ್ಲಿ ಆಮ್ಲಜನಕದ ಶೇಕಡಾವಾರು ಎಷ್ಟೈತೆ ಕ್ವಶನ್ ಕೇಳ ಸ್ನೇಹಿತರೆ. ಇದಕ್ಕೆ ಆನ್ಸರ್ ಏನಕ್ಕೈತೆ ಅಂದ್ರೆ ಆಮ್ಲಜನಕ 21% ಐತ್ರಿ ವಾತಾವರಣದಲ್ಲಿ. ಆಮೇಲೆ ವಾತಾವರಣದಲ್ಲಿರೋ ಅನಿಲಗಳ ಬಗ್ಗೆ ನೋಡ್ಕೊಂಡ್ರು. ವಾತಾವರಣದಲ್ಲಿರೋ ಅನಿಲಗಳು ಒಂದನೇದು ನೈಟ್ರೋಜನ್. ಅತಿ ಹೆಚ್ಚು ಕಂಡುಬರೋದು ಯಾವ್ದ್ರಿ? ನೈಟ್ರೋಜನ್. ಎಷ್ಟು ಪರ್ಸೆಂಟ್ ರೀ? 78% ಐತ್ರಿ. ಆಮೇಲೆ ಎರಡನೇದು ರೀ, ಎರಡನೇದು ಯಾವ್ದ್ರಿ? ಆಕ್ಸಿಜನ್. ಆಕ್ಸಿಜನ್ ಎಷ್ಟು ಪರ್ಸೆಂಟ್ ಐತ್ರಿ? 21% ಐತಿ. ಮೂರನೇದು ಯಾವ್ದ್ರಿ? ಆರ್ಗಾನ್. ಆರ್ಗಾನ್ ಎಷ್ಟು ಪರ್ಸೆಂಟ್ ಐತೆ? 0.9% ಐತಿ. ಅದಾದ್ಮೇಲೆ ಯಾವ್ದ್ರಿ? ನಾಲ್ಕನೇದು ಕಂಡು ಬರೋದ್ರಿ CO2. ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಪರ್ಸೆಂಟ್? 0.03%. ಹೌದಾ ಸ್ನೇಹಿತರೆ? 0.03%. ಇವನ್ ಕರೆಕ್ಟಾಗಿ 4 ನೆನ್ಪಿಟ್ರೆ ಸಾಕು ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ವಿದ್ಯುತ್ ಪ್ರವಾಹವನ್ನು ಡ್ಯಾಶ್ ಎಂಬ ಘಟಕದಿಂದ ವ್ಯಕ್ತಪಡಿಸಲಾಗುತ್ತದೆ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಅಳೆಯುವ ಘಟಕ ಯಾವ್ದತಿ ಕೇಳ್ಯಾರಿ? ವಿದ್ಯುತ್ ಪ್ರವಾಹವನ್ನು ಅಳೆಯುವ ಘಟಕ ಯಾವ್ದಂದ್ರ ಆಂಪಿಯರ್. ಹೌದಾ ಸ್ನೇಹಿತರೆ? ಮೀಟರ್ ಅಂದ್ರೆ ಮೀಟರ್ನ ಯಾವ್ದರಿಂದ ಅಳಿತಾರೆ? ಮೀಟರ್ ಯಾವ್ದಾರ ಯೂನಿಟ್ ಅಂದ್ರ ಲೆಂತ್ ರೀ, ಉದ್ದ. ಉದ್ದ ಲೆಂತ್ ಉದ್ದ ಅದು ಯೂನಿಟ್ ರೀ. ಆಮೇಲೆ ವ್ಯಾಟ್ ಇದ್ದದಂದ್ರ ಪವರ್, ಶಕ್ತಿ ರೀ, ಶಕ್ತಿಯ ಮೂಲ ರೀ. ಆಮೇಲೆ ಜೂಲ್ ರೀ, ಜೂಲ್ ಭಾಳ ಥರದ ಆಕತ್ರಿ. ಶಕ್ತಿನೂ ಆಕತ್ರಿ, ಉಷ್ಣನೂ ಆಕತಿ, ಶಕ್ತಿನೂ ಆಕತಿ, ಉಷ್ಣನೂ ಆಕತಿ ಸ್ನೇಹಿತರೆ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಇಲ್ಲಿ. ಕೆಳಗಿನ ಯಾವ ಜೋಡಿ ಸಂಗೀತಗಾರರು ಮತ್ತು ಅವರ ಉಪಕರಣಗಳು ತಪ್ಪಾಗಿದೆ? ಇದ್ರೊಳಗೆ 4 ಆಪ್ಷನ್ ಕೊಟ್ಟಾರಲ್ಲ, ಇದ್ರೊಳಗಿಂದ ಅವ್ರು ನುಡಿಸುವ ವಾದ್ಯ ಅಂದ್ರೆ ಯಾವ್ದು ಕಂಪೇರ್ ಇಲ್ಲ. ಅವ್ರು ನುಡಿಸುವ ವಾದ್ಯ ಯಾವ್ದು ತಪ್ಪೈತೈತೆ ಕೇಳ್ಯಾರ. ಅದಕ್ಕೆ ಆನ್ಸರ್ ಏನಾಕೈತೆ ಅಂದ್ರೆ ಕೆ ವೈದ್ಯನಾಥನ್. ಕೆ ವೈದ್ಯನಾಥನ್ ಅವ್ರು ಏನು ನುಡಿಸ್ತಾರಂದ್ರ ಪಿಟೀಲ್. ವೈಲಿನ್
ಪಿಟೀಲ್. ವಯಲಿನ್ ನುಡಿಸ್ತಾರೆ ಸ್ನೇಹಿತರೆ, ವಯಲಿನ್ ನುಡಿಸ್ತಾರೆ ಯಾರ್ರಿ? ಕೆ ವೈದ್ಯನಾಥನ್ ಅವರು. ಆಮೇಲೆ ಸಿತಾರ್ ಅಂದಾಗ ಸಿತಾರ್ ಹೋದ್ರು. ಸಿತಾರ್ ಅಂದಾಗ ಯಾರು ನೆನಪಾಗಬೇಕಂದ್ರೆ ನಮಗೆ ಪಂಡಿತ್ ಪಂಡಿತ್ ರವಿಶಂಕರ್. ಪಂಡಿತ್ ರವಿಶಂಕರ್ ಏನ್ ನುಡಿಸ್ತಾರೆ ಇವ್ರ? ಸಿತಾರ ನುಡಿಸ್ತಾರೆ. ಪಂಡಿತ್ ರವಿಶಂಕರ್ ಆತ್ರ ಇಲ್ಲಿ ಬರ್ದಾರಲ್ಲ ರೀ, ಉಸ್ತಾದ್ ವಿಲಾಯತ್ ಖಾನ್. ಇವ್ರು ಏನ್ರಿ? ಸಂಗೀತಗಾರ. ಸಿತಾರ್ ವಾದ್ಯವನ್ನು ನುಡಿಸ್ತಾರೆ ಯಾರ್ರಿ? ಉಸ್ತಾದ್ ವಿಲಾಯತ್ ಖಾನ್ ಆತ್ರಿ. ಪಂಡಿತ್ ರವಿಶಂಕರ್ ಇಲ್ಲೇನ್ ಹೇಳ್ತಾರಲ್ಲ, ಈ ಹೆಸರುಗಳು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ, ಇವ್ ನೆನ್ಪಿಟ್ಕೊಂಡೇ ಹೋಗ್ಬೇಕು ನೀವು. ಸಿತಾರ್ ಅಂದಾಗ ಯಾರು ನೆನಪಿ ಬರಬೇಕು? ಪಂಡಿತ್ ರವಿಶಂಕರ್ ನೆನಪಿ ಬರ್ಬೇಕು ಒಂದು, ಉಸ್ತಾದ್ ವಿಲಾಯತ್ ಖಾನ್ ನೆನಪಿ ಬರ್ಬೇಕು ಒಂದು. ಹೌದಾ ಸ್ನೇಹಿತರೆ? ನೆಕ್ಸ್ಟ್ ನೋಡ್ರಲ್ಲ, ಸಾರಂಗಿ ಅತ್ತೆ ಕೊಟ್ಟಾರಲ್ಲ, ಸಾರಂಗಿ ರಾಮ್ ನಾರಾಯಣ್. ಸಾರಂಗಿ ಇದೆ ರಾಮ್ ನಾರಾಯಣ್ ಒಬ್ರಿ, ಇನ್ನೊಬ್ರು ಯಾರಂದ್ರ ಅಲ್ಲ ಉಸ್ತಾದ್ 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 ಅಲ್ಲಾವುದ್ದೀನ್ ಅಲ್ಲಾವುದ್ದೀನ್ ಖಾನ್. ಉಸ್ತಾದ್ ಅಲ್ಲಾವುದ್ದೀನ್ ಖಾನ್. ಸಾರಂಗಿ ಅಂದಾಗ ಇವರಿಬ್ಬರ ಹೆಸರನ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಹೋಗ್ಬೇಕು. ಯಾರು? ಒಬ್ರು ರಾಮ್ ನಾರಾಯಣ್ ರೀ, ಇನ್ನೊಬ್ರು ಯಾರ್ರಿ? ಉಸ್ತಾದ್ ಅಲ್ಲಾವುದ್ದೀನ್ ಖಾನ್. ಆಮೇಲೆ ಬಿಸ್ಮಿಲ್ಲಾ ಖಾನ್ ಶಹನಾಯಿ. ಶಹನಾಯಿ ಬಗ್ಗೆ ಅವ್ರು ಕೊಟ್ಟಾರ. ಶಹನಾಯಿ ಹೆಸರು ಇಂಪಾರ್ಟೆಂಟ್ ಯಾವ್ದಂದ್ರ ಅಲ್ಲಾ ಬಿಸ್ಮಿಲ್ಲಾ ಖಾನ್. ಬಿಸ್ಮಿಲ್ಲಾ ಖಾನ್ ಯಾವ ವಾದ್ಯ ಯಂತ್ರ ಫೇಮಸ್ ಅಂದ್ರೆ ಶಹನಾಯಿ. ಶಹನಾಯಿ ಅಂದಾಗ ಇನ್ನೊಬ್ರು ನೆನಪಾಗ್ಬೇಕ್ರಿ ನಮಗ. ಶಹನಾಯಿ ಅಂದಾಗ ಇನ್ನೊಬ್ರು ಯಾರು ನೆನಪಾಗ್ಬೇಕಂದ್ರ ಶಹನಾಯಿ. ಶಹನಾಯಿ ಇನ್ನೊಬ್ರು ನೆನಪಾಗಬೇಕು ಭಾಗೇಶ್ವರಿ. ಭಾಗೇಶ್ವರಿ ಕುಮಾರಿ. ಇವ್ರ ಒಬ್ರ ಫೀಮೇಲ್ ಶಹನಾಯಿ ವಾದಕಿರಿ, ಒಬ್ಬಕೇನ್ರಿ ಶಹನಾಯಿ ಮಹಿಳೆ ವಾದಕಿರಿ, ಮಹಿಳಾ ಶಹನಾಯಿ ವಾದಕಿರಿ. ಆಮೇಲೆ ಈಕಿಗೆ ಏನಂತೆ ಕರಿತಾರಂದ್ರ ಇವರಿಗೆ, ಈಕಿಗಲ್ಲ ಸಾರಿ, ಇವರಿಗೆ ಏನಂತೆ ಕರಿತಾರಂದ್ರ ಶಹನಾಯ ರಾಣಿ ಅಂತ ಕರಿತಾರೆ. ಶಹನಾಯ ರಾಣಿ ಅಂತ ಕರಿತಾರೆ. ಆಮೇಲೆ ಕ್ವೀನ್ ಆಫ್ ಶಹನಾಯಿ. ಕ್ವೀನ್ ಆಫ್ ಶಹನಾಯಿ. ಭಾಗೇಶ್ವರ ಕುಮಾರ್ ಅವ್ರ ಏನ್ರಿ? ಶಹನಾಯಿ ವಾದ ಯಂತ್ರದ ಪ್ರಸಿದ್ಧ ವಾದಕಿರಿ. ಇವ್ರಿಗೆ ಏನೈತೆ ಅಂದ್ರೆ ಹೆಸರ ಶಹನಾಯಿ ರಾಣಿ ಅಂತ ಕರಿತಾರೋ. ಕ್ವೀನ್ ಆಫ್ ಶಹನಾಯಿ ಇಂಗ್ಲಿಷ್ ಏನು ಕರಿತಾರೆ? ಕ್ವೀನ್ ಆಫ್ ಶಹನಾಯಿ ಅಂತ ಕರಿತಾರೆ ಸ್ನೇಹಿತರೆ. ಇವೆಲ್ಲ ಹೆಸರುಗಳು ಭಾಳ ಇಂಪಾರ್ಟೆಂಟ್. ಈ ವಾದ್ಯಯಂತ್ರಗಳ್ರಿ ಅವ್ರ ಹೆಸರುಗಳನ್ನ ಒಟ್ಟ ಮರ್ಯಾಕ್ ಹೋಗ್ಬಾರ್ದು. ಆಮೇಲೆ ಕೆ ವೈದ್ಯನಾಥನ್ ಪಿಟೀಲು ವೈಲಿನ್ ರೀ. ಆಮೇಲೆ ರಾಮ್ ನಾರಾಯಣ ಅಥವಾ ಆಮೇಲೆ ಉಸ್ತಾದ್ ಅಲ್ಲಾವುದ್ದೀನ್ ಖಾನ್. ಇವ್ರು ಯಾವ್ದಕ್ಕೆ ಫೇಮಸ್ ರೀ? ಸಾರಂಗಿಗೆ. ಸಿತಾರ್ ಅಂದಾಗ ಯಾರು ನೆನಪಾಗಬೇಕು? ಪಂಡಿತ್ ರವಿಶಂಕರ್ ನೆನಪಾಗಬೇಕು ಒಂದು. ಆಮೇಲೆ ಯಾರ? ಉಸ್ತಾದ್ ವಿಲಾಯತ್ ಖಾನ್ ನೆನಪಾಗಬೇಕು. ಶಹನಾಯಿ ಅಂದಾಗ ಬಿಸ್ಮಿಲ್ಲಾ ಖಾನ್ ನೆನಪಾಗಬೇಕು. ಅದು ಬಿಟ್ರೆ ಭಾಗೇಶ್ವರ್ ಕುಮಾರ್ ಅವ್ರು ಪಕ್ಕಾ ನೆನಪಾಗಬೇಕು. ಹಂಗೆ ಓದ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬರೀಲಿ. ನೆಕ್ಸ್ಟ್ ಪ್ರಶ್ನೆ ಏನೈತಿ? ಈ ಕೆಳಗಿನ ಯಾವ ನೃತ್ಯ ಪ್ರಕಾರ ಅರುಣಾಚಲ ಪ್ರದೇಶ ರಾಜ್ಯದ ಸಂಬಂಧಿಸಿದೆ? ಈ ಕೆಳಗಿನ ಯಾವ ನೃತ್ಯ ಪ್ರಕಾರ ಅರುಣಾಚಲ ಪ್ರದೇಶದ ರಾಜ್ಯಕ್ಕೆ ಸಂಬಂಧಿಸಿದ್ದಾಗಿದೆ? ಕ್ವಶನ್ ಕೇಳಲ್ಲ. ಪನ್ವರಿಯಾತ್ ಕೇಳಲ್ಲ. ಇದು ಬಿಹಾರದ ರಾಜ್ಯದ ರೀ. ಇದು ಯಾವ್ದ್ರಿ? ಬಿಹಾರ ರಾಜ್ಯದ ನೃತ್ಯ ರೀ. ಇದು ಯಾವ ರಾಜ್ಯದ ನೃತ್ಯ ಅಂದ್ರೆ ಬಿಹಾರ ರಾಜ್ಯದ ನೃತ್ಯ ರೀ. ಆಮೇಲೆ ದಮನ್ ಯಾವುದೂ ಇಲ್ರಿ. ಬುಯಾ ಐತ್ರಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಏನಾಕತ್ರಿ? ಅರುಣಾಚಲ ಪ್ರದೇಶದ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯ ಯಾವ್ದು? ಕ್ವಶನ್ ಕೇಳಲ್ಲ. ಇದಕ್ಕೆ ಆನ್ಸರ್ ಏನಾಕತ್ರಿ? ಬುಯಾ ಆಕತಿ. ಗರ್ಭ ಯಾವ ರಾಜ್ಯದ ಅಂದ್ರೆ ಗುಜರಾತ್. ಹೌದು ಸ್ನೇಹಿತರೆ, ಗುಜರಾತ್ ರಾಜ್ಯದ ಒಂದು ನೃತ್ಯ ಯಾವ್ದಂದ್ರೆ ಗರ್ಭ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಸ್ನೇಹಿತರೆ. ಹಾರ್ಮಿಲ್ ಉತ್ಸವವು ಎಷ್ಟು ದಿನಗಳವರೆಗೆ ನಡೆಸಲಾಗುತ್ತದೆ? ಹಾರ್ಮಿಲ್ ಉತ್ಸವವನ್ನು ಎಷ್ಟು ದಿನಗಳು ನಡೆಸಲಾಗುತ್ತದೆ? ಕ್ವಶನ್ ಕೇಳಿದ್ರೆ ಆನ್ಸರ್ ಏನಾಕೈತಿ ಸ್ನೇಹಿತರೆ? ಸತತ 10 ದಿನಗಳ ಕಾಲ ಏನ್ ಮಾಡ್ತಾರೆ? ಹಾರ್ಮಿಲ್ ಉತ್ಸವವನ್ನು ನಡೆಸ್ತಾರೆ ಸ್ನೇಹಿತರೆ. ಹಾರ್ಮಿಲ್ ಫೆಸ್ಟಿವಲ್ ಯಾವ ವರ್ಷ ಪ್ರಾರಂಭ ಮಾಡಿದಾರೆ ಅಂತ ಕ್ವಶನ್ ಕೇಳ್ಬೋದು. ಹಾರ್ಮಿಲ್ ಉತ್ಸವವನ್ನು ಯಾವ ವರ್ಷದಿಂದ ಪ್ರಾರಂಭ ಮಾಡಿದಾರೆ ಅಂತ ಕ್ವಶನ್ ಕೇಳ್ಬೋದು. ಯಾವ ರಾಜ್ಯದೊಳಗೆ ಐತೆ ಅಂತ ಕೇಳ್ಬೋದು. ಹಾರ್ಮಿಲ್ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸ್ತಾರ ಅಂದ್ರೆ ನಾಗಾಲ್ಯಾಂಡ್ ನಲ್ಲಿ ಆಚರಿಸ್ತಾರು. ಹಾರ್ಮಿಲ್ ಉತ್ಸವವನ್ನು ನಾಗಾಲ್ಯಾಂಡ್ ನಲ್ಲಿ ಆಚರಿಸುತ್ತಾರೆ. ನಾಗಾಲ್ಯಾಂಡ್ ನಲ್ಲಿ ಆಚರಿಸ್ತಾರೆ. ಆಮೇಲೆ ಪ್ರಾರಂಭ ಯಾವಾಗ ಮಾಡಿದರೆ? ಅಂದ್ರೆ ಡಿಸೆಂಬರ್ 2000 ಇಸ್ವಿಯಿಂದ. 2000 ಇಸ್ವಿಯಿಂದ ಏನ್ ಮಾಡಿದ್ರಿ? ಹಾರ್ಮಿಲ್ ಫೆಸ್ಟಿವಲ್ ಎಲ್ಲಿ ಆಚರಿಸಕ್ ಚಾಲೂ ಮಾಡಿದ್ರಿ?
ಇಲ್ಲಿ ಆಚರಿಸಕ್ಕೆ ಚಾಲೂ ಮಾಡ್ತಿದಾರ, ನಾಗಾಲ್ಯಾಂಡ್ ಆಚರಿಸಕ್ಕೆ ಚಾಲೂ ಮಾಡ್ತಾರೆ ಹೋದ ಸ್ನೇಹಿತರೆ. ಆಮೇಲೆ ನಾಗಾಲ್ಯಾಂಡ್ ಫಾರ್ಮ್ ಆಗಿದ್ದಾವಾಗ, ನಾಗಾಲ್ಯಾಂಡ್ ರಾಜ್ಯತೆ ಫಾರ್ಮ್ ಆಗಿದ್ದಾವಾಗ ಅಂದ್ರೆ 1963 ಸ್ನೇಹಿತರೆ. 1963ರಲ್ಲಿ ನಾಗಾಲ್ಯಾಂಡ್ ಎಂಬ ರಾಜ್ಯ ಪ್ರಾರಂಭ ಆಗಿತ್ತು. ನಾಗಾಲ್ಯಾಂಡ್ ರಾಜ್ಯ ಸ್ಥಾಪನೆ. ನಾಗಾಲ್ಯಾಂಡ್ ಬಗ್ಗೆ ಇದಿಷ್ಟು ಮಾಹಿತಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಏನೈತಪ್ಪ ಅಂದ್ರೆ, ನೆಕ್ಸ್ಟ್ ಬಿಂಬಾವತಿ ದೇವಿ ಯಾವ ಭಾರತೀಯ ನೃತ್ಯ ಪ್ರಕಾರದ ಪ್ರತಿಪಾದಕಿ? ಬಿಂಬಾವತಿ ದೇವಿ ಯಾವ ಭಾರತೀಯ ನೃತ್ಯ ಪ್ರಕಾರದ ಪ್ರತಿಪಾದಕಿ ಅಂತ ಕ್ವಶನ್ ಕೇಳಿದಕ್ಕೆ ಆನ್ಸರ್ ಏನಾಕತಿ ಅಂದ್ರೆ ಮಣಿಪುರಿ ಆಕತಿ. ಇದಕ್ಕೆ ಆನ್ಸರ್ ಏನಾಕತಿ? ಮಣಿಪುರಿ ಆಕತಿ ಸ್ನೇಹಿತರೆ. ಹೌದಾ? ಚೌ ಯಾವ ರಾಜ್ಯದ ಅಂದ್ರೆ ಜಾರ್ಖಂಡ್ ರೀ. ಯಾವ್ದ್ರಿ? ಜಾರ್ಖಂಡ್. ಜಾರ್ಖಂಡ್ ಒಳಗ ಚೌಗೆ ಏನಂತ ಕರೀತಾರ ಅಂದ್ರೆ ಪುರುಲಿಯಾ ಚೌ ಅಂತ ಕರೀತಾರೆ. ಪುರುಲಿಯಾ ಚೌ. ಹೌದಾ ಸ್ನೇಹಿತರೆ? ಆಮೇಲೆ ನೆಕ್ಸ್ಟ್ 3 ರಾಜ್ಯದಲ್ಲಿ ಕಂಡು ಬರೋದು ಚೌ ರೀ. 3 ರಾಜ್ಯದಲ್ಲಿ ಯಾವ್ದ್ರಿ? ಯಾವ್ಯಾವ ರಾಜ್ಯ? ಇನ್ನೊಂದು ಯಾವ್ದಂದ್ರ ಒಡಿಸ್ಸಾ. ಒಡಿಸ್ಸಾ ಒಳಗ ಮಯೂರ್ಭಂಜ್ ಚೌ. ಮಯೂರ್ಭಂಜ್ ಚೌ. ಹೌದು ಸ್ನೇಹಿತರೆ. ನೆಕ್ಸ್ಟ್ ಯಾವ್ದ್ರಿ? ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ಏನಂತ ಕರೀತಾರೆ ಅಂದ್ರೆ ಪುರುಲಿಯಾ ಚೌ. ಯಾವ್ದು ಪುರುಲಿಯಾ ಆತ್ರಿ? ಸರಾಯ್ಕೆಲು. ಸರಾಯ್ಕೆಲ್ ಚೌ. ಆಮೇಲೆ ಜಾರ್ಖಂಡ್ ಏನ್ ಕರೀತಾರೆ? ಪುರುಲಿಯಾ ಚೌ. ಒಡಿಸ್ಸಾದೊಳಗ ಮಯೂರ್ಭಂಜ್ ಚೌ. ಪಶ್ಚಿಮ ಬಂಗಾಳದಾಗ ಸರಾಯ್ಕೆಲು ಚೌ ಅಂತ ಕರೀತಾರೆ. ಎದಕ್ರಿ? ಚೌನ ಪ್ರಕಾರಗಳು 3 ಚೌ ರೀ. ಯಾವ ರೀತಿ? 3 ರೀತಿ ಚೌಗಳದಾವ್ರಿ. ಆಮೇಲೆ ಕ್ವಶನ್ ಏನ್ ಕೇಳಿದ್ರೆ ಬಿಂಬಾವತಿ ದೇವಿ ಯಾವ ಭಾರತೀಯ ನೃತ್ಯ ಪ್ರಕಾರದ ಒಂದು ನೃತ್ಯ ಪಾಲಿಕೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಏನಾಕತಿ? ಮಣಿಪುರ ಆಕತಿ. ಇಲ್ಲಿ ಕಥಕಳಿ ಕೊಟ್ಟಾರಲ್ಲ, ಕಥಕಳಿ ಬಗ್ಗೆ ಇಬ್ಬರು ಇಂಪಾರ್ಟೆಂಟ್. ಕೃಷ್ಣನ್ಕುಟ್ಟಿ. ಯಾರೇ? ಕೃಷ್ಣನ್ಕುಟ್ಟಿ ಆತ್ರಿ. ಉದಯಶಂಕರ್ ರೀ. ಕೃಷ್ಣನ್ಕುಟ್ಟಿ, ಉದಯಶಂಕರ್ ಇವರಿಬ್ರು ಇಂಪಾರ್ಟೆಂಟು. ಎದ್ರ ಬಗ್ಗೆ ಅಂದ್ರ ಕಥಕಳಿ ಬಗ್ಗೆ ಮಾತಾಡತ್ತಿಂದ್ರೆ ಇವರಿಬ್ರು ಡ್ಯಾನ್ಸರ್ ಬಗ್ಗೆ ನೆನ್ಪಿಟ್ಕೋಬೇಕು ನೀವು. ಉದಯಶಂಕರ್ ಆತ್ರಿ, ಕೃಷ್ಣನ್ಕುಟ್ಟಿ ಆತ್ರಿ. ಆಮೇಲೆ ಒಡಿಸ್ಸಾ ಬಗ್ಗೆ ಮಾತಾಡತ್ತೀವಿ. ಒಡಿಸ್ಸಾ ಬಗ್ಗೆ ಯಾವ ನೃತ್ಯ ಪಾದಕಿ ನೆನ್ಪಿಟ್ಕೋಬೇಕಂದ್ರೆ ನೃತ್ಯ ಪಾದಕಿಯರು ಯಾರಂದ್ರ ಸೋನಲ್ ಮಾನ್ಸಿಂಗ್. ಸೋನಲ್ ಮಾನ್ಸಿಂಗ್ ಆತ್ರಿ. ಆಮೇಲೆ ನೆಕ್ಸ್ಟ್ ಯಾರಂದ್ರ ಸುಜಾತ ಮಲ್ಹೋತ್ರಾ. ಆಮೇಲೆ ಒಡಿಸ್ಸಾ ಅಂದ್ರೆ ಒಡಿಸ್ಸಾದೊಳಗಿನ ಅಡ್ಡೆಸ್ರ ಮಲ್ಹೋತ್ರ ಬಂದಿರ್ತೈತ್ಲಿ. ಆ ಮಲ್ಹೋತ್ರ ಅಂತ ಬಂದಿರೋ ಎಲ್ಲಾ ಅಡ್ಡೆಸ್ರ ಯಾವ ಡ್ಯಾನ್ಸ್ ಪ್ರತಿಪಾದಕಿಯರಂದ್ರ ಯಾವ್ದ್ರಿ? ಯಾವ ನೃತ್ಯ ಪ್ರತಿಪಾದಕರಂದ್ರ ಒಡಿಸ್ಸಾ ಡ್ಯಾನ್ಸ್ ನ ಪ್ರತಿಪಾದಕಿಯರು ಯಾರಂದ್ರ ಸೋನಲ್ ಮಾನ್ಸಿಂಗ್ ಆತು, ಸುಜಾತ ಮಲ್ಹೋತ್ರಾ ಆತು. ಮಲ್ಹೋತ್ರಾ ಅಂತ ಯಾವ ಸರ್ನೆ ಬರ್ತೈತಿ ಅದೆಲ್ಲ ಯಾವ್ದ್ರೆ ಒಡಿಸ್ಸಾ ಸಂಬಂಧಿಸಿದವರು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ. 2011 ಜನಗಣತಿ ಪ್ರಕಾರ ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವ್ದೈತಿ ಕೇಳ್ಯಾರ. ಇದಂತೂ ಆನ್ಸರ್ ಈಸಿ ಐತಿ ಸ್ನೇಹಿತರೆ. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವ್ದಂದ್ರ ಸಿಕ್ಕಿಂ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ತಮಿಳುನಾಡಿನಲ್ಲಿ ಈ ಕೆಳಗಿನ ಯಾವುದನ್ನು ಹೊಸ ವರ್ಷವೆಂದು ಆಚರಿಸಲಾಗುತ್ತದೆ? ಹೊಸ ವರ್ಷ ಯಾವುದು? ತಮಿಳುನಾಡಿನ ಹೊಸ ವರ್ಷ ಯಾವುದು? ತಮಿಳುನಾಡು ರಾಜ್ಯದ ಹೊಸ ವರ್ಷ ಯಾವ್ದಂದ್ರ ಪುತ್ತಾಂಡು. ಹೌದಾ ಸ್ನೇಹಿತರೆ? ಯುಗಾದಿ ಯಾವ್ದ್ರಿ? ಕರ್ನಾಟಕ ಆತ್ರಿ. ಉಗಾದಿ ಕರ್ನಾಟಕ ರಾಜ್ಯದ ಆತ್ರಿ. ಆಂಧ್ರ ಪ್ರದೇಶದ ರೀ. ತೆಲಂಗಾಣ ರೀ. ಈ 3 ರಾಜ್ಯದ ಹೊಸ ವರ್ಷ ಯಾವ್ದಂದ್ರ ಉಗಾದಿ ರೀ. ಹೌದಾ ಸ್ನೇಹಿತರೆ? ಓಣಂ ಒಂದು ಹಬ್ಬ. ಯಾವುದೇ ಒಂದು ಹೊಸ ವರ್ಷ ಆಲ್ರೆಡಿ ಏನ್ರಿ? ಕೇರಳ ರಾಜ್ಯದ ಒಂದು ಹಬ್ಬ. ಕೇರಳ ರಾಜ್ಯದ ಒಂದು ಹಬ್ಬ. ಆಮೇಲೆ ಪೊಂಗಲ್ ಐತ್ಲ, ಇದು ಏನ್ರಿ? ತಮಿಳುನಾಡಿನ ಒಂದು ಹಬ್ಬ. ಯಾವುದೇ ಒಂದು ಹೊಸ ವರ್ಷ ಅಲ್ರಿ ತಮಿಳುನಾಡಿಂದ. ಹೌದಾ? ಇದಾದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಸ್ನೇಹಿತರೆ. ಇವತ್ತಿಗೆ ಇಷ್ಟ ಪ್ರಶ್ನೆ ಇದೆ ಸ್ನೇಹಿತರೆ. ಮುಂದಿನ ಕ್ಲಾಸಲ್ಲಿ ಮತ್ತೆ ಇದೇ ರೀತಿ 20-25 ಪ್ರಶ್ನೆಗಳು ನಿಮ್ಗೆ ತೊಗೊಂಬಂದೇನು ಕಂಟಿನ್ಯೂಸ್ ಕ್ಲಾಸ್ಗಳು ಮಾಡ್ತಾ ಇರೋ ಸ್ನೇಹಿತರೆ. ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹಂಗೆ ಏನು ಸುಧಾರಣೆ ಮಾಡ್ಬೇಕಾದ್ರೆ ನಮ್ಮ ಬಗ್ಗೆ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.